ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ಇಂದು ಬೆಂಗಳೂರಿನಲ್ಲಿ ನಡೆದ ಸರಳ ಸುಂದರ ಸಮಾರಂಭದಲ್ಲಿ ಬೆಂಗಳೂರಿನ ನಗರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಗಾಂಧಿ ವೃದ್ಧಾಶ್ರಮದ ಚೇರ್ಮನ್ ಡಾಕ್ಟರ್ ಭೂಪಾಲಂ ಸುನಿಲ್ ಅವರ ಸಕ್ಸಸ್ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ಈ ದಿನದ ವಿಶೇಷ ಆಹ್ವಾನಿತರೆ, ಇವತ್ತು ಏನು ಸ್ಕಾಲರ್ಶಿಪ್ಪನ್ನು 60 ಜನ ಏನು ತಗೊಂಡಿದ್ದೀರಾ, ಈ ಸ್ಕಾಲರ್ಶಿಪ್ಪು ಮುಂದೆ ನೀವು ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ, ಅಥವಾ ಕಂಪ್ಯೂಟರ್ ಇಂಜಿನಿಯರು, ಆಸ್ಟ್ರೋನಾಟು, ಪೈಲಟು ಏನೋ ಆಗಿ ನೀವು ನಿಮ್ಮ ಕಾಲ ಮೇಲೆ ನಿಂತು ನೀವು ಒಂದು ಸ್ವತಃ ಒಬ್ಬೊಬ್ಬರು ಒಂದು 100 ಜನಕ್ಕೆ ಸ್ಕಾಲರ್ಶಿಪ್ ಕೊಡೋ ಹಂತಕ್ಕೆ ಬನ್ನಿ ಅಂತ ಆಶಿಸ್ತೇನೆ. ಬಳ್ಳಿ ಮರ ಬಾರಿಸುವುದು ಬಹಳ ಕಷ್ಟವಾಗುತ್ತೆ. ಬಳ್ಳಿಯಲ್ಲಿ ಅದನ್ನು ಬಾರಿಸುವುದು ಬಹಳ ಸುಲಭ. ಹಾಗೆ ವಿದ್ಯಾರ್ಥಿನಿಯರು ತಮ್ಮ ಬಾಲ್ಯದಲ್ಲಿ ಏನು ಕಲಿಬೇಕೋ ಅದನ್ನು ಕಲಿತುಕೊಂಡು ತೇರ್ಗಡೆಯಾಗಿ ಉತ್ತಮ ಪ್ರಜೆಯರಾಗಿ, ಭಾರತ ಪ್ರಜೆಯರಾಗಿ ಬನ್ನಿ. ಕಾರ್ಯಕ್ರಮದಲ್ಲಿ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಶ್ರೀ CN ಅಶೋಕ್ರವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಚೇರ್ಮನ್ ಡಾಕ್ಟರ್ ಭೂಪಾಲಂ ಸುನಿಲ್ ಅವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕಿಯರ PU ಕಾಲೇಜಿನ 60 ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ನಗರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ಗೆ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಿತು. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಿ ಸನ್ಮಾನಿಸಲಾಯಿತು. ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಅತ್ಯುತ್ತಮವಾಗಿ ಸಾಗಿದೆ. ಇದರ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಲ್ಲಿ ಅನೇಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹೋದ ವರ್ಷ ಪ್ರಪ್ರಥಮವಾಗಿ ಇಂಟರ್ ಸ್ಕೂಲ್ ಪೇಂಟಿಂಗ್ ಕಾಂಟೆಸ್ಟನ್ನು ಮಾಡಿದ್ವಿ. ಅದರಲ್ಲಿ 40 ಶಾಲೆಗಳು ಭಾಗವಹಿಸಿದ್ದವು. ಅದಕ್ಕೆ ವಿನ್ನರ್ಸು, ರನ್ನರ್ಸು ಮತ್ತು ದ್ವಿತೀಯ ಸ್ಥಾನ, 4ನೇ ಸ್ಥಾನ ಹಾಗೆ 8ನೇ ಸ್ಥಾನವರೆಗೂ ಪ್ರೈಸ್ಗಳನ್ನು ಕೊಡ್ತೀವಿ. ಅದಾದ ನಂತರ ಸಂಗೀತೋತ್ಸವ, ನೃತ್ಯ ಕಾರ್ಯಕ್ರಮ, ಇಂಟರ್ ಸ್ಕೂಲ್ ಡ್ಯಾನ್ಸ್ ಕಾಂಟೆಸ್ಟನ್ನು ಹಮ್ಮಿಕೊಂಡಿದ್ವಿ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನಿಂದ. ಅದರಲ್ಲೂ ಒಂದು ಸುಮಾರು 20 ಶಾಲೆಗಳು ಭಾಗವಹಿಸಿದ್ದವು. ಭಾವಯಾನ ಇಂಟರ್ ಸ್ಕೂಲ್ ಸಿಂಗಿಂಗ್ ಕಾಂಟೆಸ್ಟನ್ನು ಭಾವಯಾನ ಅತ್ಯುತ್ತಮವಾಗಿ ಮೂಡಿಬರ್ತಿದೆ. ಇದು ಫೇಮಸ್ ಆಗಿದೆ. ಇದರಲ್ಲೂ ಒಂದು 35 ಶಾಲೆಗಳು ಹಮ್ಮಿಕೊಂಡಿದ್ವಿ. ಇದರಲ್ಲೂ ವಿನ್ನರ್ಸು, ರನ್ನರ್ಸು ಪ್ರೈಸ್ಗಳನ್ನು ಕೊಟ್ಟಿದ್ದೀವಿ. ಹಾಗೆ ನಾಟಕೋತ್ಸವ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹೋದ ವರ್ಷ ಇಂಟರ್ ಸ್ಕೂಲ್ ಡ್ರಾಮಾ ಕಾಂಟೆಸ್ಟನ್ನು ಮಾಡಿದ್ವಿ. ಇದರಲ್ಲೂ ಸುಮಾರು 18 ಬೆಂಗಳೂರಿನ ಶಾಲೆಗಳು ಪಾಲ್ಗೊಂಡಿದ್ದೆವು. ಇದರಲ್ಲೂ ರನ್ನರ್ಸು, ವಿನ್ನರ್ಸ್, ಫಸ್ಟ್ ರನ್ನರ್ಸ್, ಸೆಕೆಂಡ್ ರನ್ನರ್ ಪ್ರೈಸ್ಗಳನ್ನು ಮಕ್ಕಳಿಗೆ. ಇವತ್ತಿನ ಕಾರ್ಯಕ್ರಮಗಳಲ್ಲಿ ಸುಮಾರು ಒಂದು 60 ಜನಕ್ಕೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಅತಿ ಬಡತನದಿಂದ ಬಂದ ಸ್ಟೂಡೆಂಟ್ಸು, ಪೂರ್ ಸ್ಟೂಡೆಂಟ್ಸು ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೀವಿ. ಹಾಗೆ ಹೊಸದಾಗಿ ಬಂದ ಪದಾಧಿಕಾರಿಗಳನ್ನು ಗಮನಿಸಿ, ಗುರುತಿಸಿ
ಅವರನ್ನು ಆನರ್ ಮಾಡಲಾಗಿದೆ. ಯುವ ಪೀಳಿಗೆಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಯುವ ಪೀಳಿಗೆ ಏನಂತ ಮೆಸೇಜ್ ಕೊಡ್ತೀನಿ ಅಂದರೆ, ವಿದ್ಯಾವನ್ನು ಯಾರೂ ಕದಿಯೋಕ್ಕಾಗೋದಿಲ್ಲ. ವಿದ್ಯೆ ಅತಿ ಶುದ್ಧವಾದ, ಅತಿ ಶ್ರೇಷ್ಠವಾದದ್ದು ವಿದ್ಯೆ. ಇದರಲ್ಲಿ ಏನು ಹೇಳಲು ಬರ್ತೀನಿ ಅಂದರೆ, ಅವರೆಲ್ಲ ಉತ್ತಮ ಪ್ರಜೆ ಇವತ್ತು ಚೆನ್ನಾಗಿ ಓದಿಕೊಂಡು ಅವರ ಕಾಲೇಜು ವ್ಯಾಸಂಗವನ್ನು ಮುಗಿಸಿ ಅತಿ ಉತ್ತಮ ಪ್ರಜೆಗಳಾಗಿ, ಭಾರತದ ಪ್ರಜೆಗಳಾಗಿ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗೋ, ಅಸ್ಟ್ರೋನಟ್ ಆಗೋ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮುಂದೆ ಬರಲಿ ಎಂದು ಭಾವಿಸುತ್ತೇನೆ. ಪುಸ್ತಕ ಬಿಡುಗಡೆಗೆ ರಿಗಿ ಪಬ್ಲಿಕೇಶನ್ಸಿಂದ ಕ್ವಾಲಿಟೀಸ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್ ಟು ಬಿ ಸಕ್ಸಸ್ಫುಲ್ ಅಂತ ಇದರ ಪುಸ್ತಕದ ಹೆಸರು. ಇದು ರಿಗಿ ಪಬ್ಲಿಕೇಶನ್ಸ್ ಡೆಲ್ಲಿ ಅವರು 5 ಟಾಪ್ ಪಬ್ಲಿಷರ್ಸಲ್ಲಿ ಅವರೊಬ್ಬರು 3 ಟಾಪ್ 3 ಪಬ್ಲಿಷರ್ಸ್ ಒಬ್ಬರು ಬರ್ತಾರೆ. ಅದು ಯಾವ್ಯಾವುದು ಆನ್ಲೈನ್ ಮೀಡಿಯಾನಲ್ಲಿ ಬರ್ತದೆ ಅದು ನಿಮ್ಮ ಮುಂದೆ ಹೋಗ್ತೀನಿ. ಅದು ಕಿಂಡಲ್ ಇರ್ಬೋದು, ಅಮೆಝಾನ್ ಪ್ರೈಮ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಇದರೆಲ್ಲ ಪುಸ್ತಕ ಸಿಗ್ತದೆ. ಇದರ ರೀಟೇಲ್ ಬೆಲೆ ಬಂದು 200 ರೂಪಾಯಿ ಆಗ್ತದೆ. ಇದು ಸಕ್ಸಸ್ ಬಗ್ಗೆ ಯಾವ ರೀತಿ ನಮ್ಮ ಲೈಫನ್ನು ಸಕ್ಸಸ್ ಮಾಡ್ಕೋಬೋದು ಅನ್ನೋ ರೀತಿಯಲ್ಲಿ ಮಾದರಿಯಾಗಿ, ಯುವ ಪೀಳಿಗೆ ಮಾದರಿಯಾಗಿ ಪುಸ್ತಕವನ್ನು ಬರ್ತಿದ್ದೀನಿ. ಎಲ್ಲರಿಗೂ ಒಂದು ಉತ್ತಮ ಸಾಮಾಜಿಕ ಸಂದೇಶವಾಗಿರ್ತದೆ. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಮಕ್ಕಳನ್ನೇ ದೇವರೆಂದು ಭಾವಿಸಿದೆ. ಮಕ್ಕಳಿಗೋಸ್ಕರವೇ ಹೃದಯವಾದಂಥ ಸಂಸ್ಥೆ ಮಕ್ಕಳ ಸಾಹಿತ್ಯ ಪರಿಷತ್. ಮಕ್ಕಳಿಗೆ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ವಿಷಮನ ಸಂದೇಶವನ್ನು, ಮಾನವೀಯ ಮೌಲ್ಯಗಳನ್ನು ತಿಳಿದುಕೊಂಡ ಹಲವು ಸಮ್ಮೇಳನಗಳನ್ನು, ಕಮ್ಮಟಗಳನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಈ ದೇಶದ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕಾರಣಕರ್ತಾಗ್ತದೆ. ದೇಶ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿದ ಮುಂದಿನ ಮಕ್ಕಳಿಗೆ ಈ ತರಬೇತಿ ಕೊಡ್ತಾ ಇದ್ದೀವಿ. ಸಂಸ್ಕಾರ ಕೊಡೋದ್ರ ಮೂಲಕ ಈ ಮಕ್ಕಳೇ ಮುಂದಿನ ಪ್ರಜೆಗಳು. ಅದರಿಂದ ಆ ಮಕ್ಕಳಲ್ಲಿ ಸಾಹಿತ್ಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಸಮ್ಮೇಳನಗಳನ್ನು ಮಾಡ್ತಾ ಇದ್ದು 12 ಸಮ್ಮೇಳನ ಮಾಡಿದ್ದೀವಿ. ಸರ್ಕಾರದಿಂದ ಯಾವುದೇ ಅನುದಾನ ಕೂಡ ಗೊತ್ತಿಲ್ಲ, ಸಾರ್ವಜನಿಕ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿಗೆ ಇವತ್ತು ನಮಗೆಲ್ಲ ಹೆಮ್ಮೆ. ಭೂಪಾಲಂ ಸುನಿಲರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡ್ತೀವಿ. ಇವರ ನಾಯಕತ್ವದಲ್ಲಿ ಮಕ್ಕಳೇ ದೇವರನ್ನು ಭಾವಿಸಿರುವಂಥ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಘಟಕ ಇಡೀ ಜಿಲ್ಲೆಯಲ್ಲಿ ಪ್ರಸರಿಸಲಿ ಅಂತ ನಾನು ಕೂಡ ಭಾವಿಸಿ, ಅವರ ನಾಯಕತ್ವದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲೆಯಲ್ಲಿ ಪ್ರಸರಿಸಲಿ, ಯಶಸ್ವಿಯಾಗಿ ಸಮ್ಮೇಳನವನ್ನು ಮಾಡಲಿ ಅಂತ ಅವ್ರನ್ನ ಹಾರೈಸ್ತೀನಿ.